ಶನಿದೇವರ ಸಾಡೆ ಸಾತಿ ನಾಳಿನ ದಿವಸ ಬದಲಾಗ್ತಾ ಇದೆ. ಶನಿದೇವರ ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ನಮ್ಮ ಜೀವನದೊಳಗೆ ಏನು ವ್ಯತ್ಯಾಸಗಳು ಬದಲಾವಣೆಗಳಾಗಬಹುದು ಅಂತನ್ನೋದನ್ನು ಒಂದು ವಿಶೇಷ ಪಟ್ಟಿ ಮಾಡಿಕೊಂಡು ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಶನಿದೇವರ ಸಾಡೆ ಸಾತಿಯ ಪ್ರಭಾವಗಳೇನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾಳೆ 29ನೇ ತಾರೀಕಿಗೆ ಏನು ವಿಶೇಷತೆಗಳಾಗ್ತಾ ಇದೆ, ನಭೋಮಂಡಲದಲ್ಲಾಗುವಂತಹ ವ್ಯತ್ಯಾಸದಿಂದ ಹಿಡಿದುಕೊಂಡು ಮನುಷ್ಯನ ಜೀವನದ ಮೇಲೆ ಬೀರುವಂತಹ ಪ್ರಭಾವದವರೆಗೂ ಕೂಡ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಶನಿದೇವರ ಸಂಚಾರ ಅಂತನ್ನೋದು ಯಾವ ಜೀವರಾಶಿಗಳನ್ನು ಕೂಡ ಬಿಟ್ಟಿಲ್ಲ. ಹೌದು, ನೀವು ಕೇಳಿದರೆ ನಮಗೆ ಆಶ್ಚರ್ಯ ಅನ್ನಿಸ್ತದ, ಬರೇ ನಕ್ಷತ್ರ ರಾಶಿ ಗ್ರಹಗತಿಗಳು ಪ್ರಕೃತಿಯ ನಿಯಮನ ಇದು ಬರೇ ಮನುಷ್ಯನಿಗಷ್ಟೇ ಸಂಬಂಧ ಅಂತ ಅಂದ್ಕೊಂಡಿರೇನು? ಇಲ್ಲ, ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರಕೃತಿಯ ನಿಯಮನೆ ಇದ್ದೇ ಇರ್ತದೆ. ಎಲ್ಲ ಜೀವರಾಶಿಗಳಿಗೂ ಕೂಡ ಆ ಒಂದು ನಭೋಮಂಡಲದಲ್ಲಿ ಆಗತಕ್ಕಂತಹ ವ್ಯತ್ಯಾಸದಿಂದ ಪ್ರಭಾವ ಅಂತನ್ನೋದು ಇದ್ದೇ ಇರ್ತದೆ. ಹಾಗಿದ್ರೆ ಈ ಪ್ರಭಾವ ನಮಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ? ಸೊ ಸಾಡೆ ಸಾತಿ ಅಂತ ಬಂದಾಗ 7.5 ವರ್ಷ. ಸೊ ಈ 7.5 ವರ್ಷದ ಒಂದು ಟೈಮ್ ಸ್ಪ್ಯಾನ್ನೊಳಗೆ ನಮಗೆ ಯಾವ ರೀತಿಯಾದಂತಹ ಬದಲಾವಣೆಗಳು ಗೊತ್ತಾಗ್ತವೆ. ಸೊ ಮೊದಲೇ 2.5 ವರ್ಷ ಯಾವ ರೀತಿಯಾಗಿರ್ತದೆ, ಸೆಕೆಂಡ್ 2.5 ವರ್ಷ ಯಾವ ರೀತಿಯಾಗಿರ್ತದೆ, ಕಡೆಯ 2.5 ವರ್ಷ ಯಾವ ರೀತಿಯಾಗಿರ್ತದೆ, ಮೊದಲನೇ 2.5 ವರ್ಷದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಬರಬಹುದು, ಮಧ್ಯದ 2.5 ವರ್ಷದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಬರಬಹುದು, ಕಡೆಯ 2.5 ವರ್ಷದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಬರಬಹುದು. ಸೊ ಇದನ್ನೆಲ್ಲ ಮೊದಲೇಕ ನಿಮಗೆ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ನೀವು ರೆಡಿ ಆಗಬೇಕು. ಹೆಂಗೆ ರೆಡಿ ಆಗಬೇಕು ಅಂತಂತಂದ್ರೆ, ಫಿಸಿಕಲಿನೂ ರೆಡಿ ಆಗಬೇಕು, ಮೆಂಟಲಿನೂ ರೆಡಿ ಆಗಬೇಕು. ಯಾಕೆ 7.5 ವರ್ಷ ಇದು ಸಣ್ಣ ಪೀರಿಯಡ್ ಅಲ್ಲ. ಬರೀ 1 ತಿಂಗಳು ಬಂದು ಹೋದ್ರೇ, 1 ದಿವಸ ಬಂದು ಹೋದ್ರೇ, 1 ಕ್ಷಣ ಬಂದು ಹೋದ್ರೇ ಬಹಳಷ್ಟು ದೊಡ್ಡ ದೊಡ್ಡ ವ್ಯತ್ಯಾಸಗಳಾಗಿ ಹೋಗ್ಬಿಟ್ಟಿದೆ. ಹಂಗಿರ್ತಿರ್ಬೇಕಾದ್ರೆ ಶನಿದೇವರ ಒಂದು ಸಂಚಾರ ನಮ್ಮ ರಾಶಿಗೆ 7.5 ವರ್ಷಗಳ ಕಾಲ 3 ಪೀರಿಯಡ್ಸ್ ಯಾವ್ದ್ಯಾವುದು, 2.5, 2.5, 2.5 ಮೊದಲಿನ ಮಧ್ಯದ ಅಂತ್ಯದ 3 ಪೀರಿಯಡ್ಗಳಲ್ಲಿ ಶನಿದೇವರ ಸಂಚಾರ ನಮ್ಮ ರಾಶಿ ಮೇಲೆ ಆಗಿರ್ತದೆ. ಅಂತಂದರೆ ನಮ್ಮ ತಯಾರಿ ಹೆಂಗಿರಬೇಕು ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕರ್ಮದಿಂದ ಮನುಷ್ಯ ಗಟ್ಟಿ ಆಗ್ತಾನೆ, ಇದನ್ನೆಲ್ಲರೂ ಒಪ್ಕೊಳ್ತಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಏನು ಅಂತಂದ್ರೆ, ನಾವು ಈ ಒಂದು ಕಾರ್ಯಕ್ರಮದೊಳಗೆ ನಿಮಗೆ ಏನು ನಡಿಲಿಕ್ಕತ್ತದ ಅದರ ಮೇಲೇ ಪಂಚಾಂಗದ ಫಲವನ್ನು ಹೇಳ್ತಾ ಇದ್ದೇವೆ. ನಥಿಂಗ್ ಎಕ್ಸ್ಟ್ರಾ, ಯಾವುದು ಹೊಸದನ್ನು ನಿಮಗೆ ಹೇಳ್ತಾ ಇಲ್ಲ, ಅಥವಾ ಹೊಸ ಥಿಯರೀಸಿಗೆ ನಿಮ್ಮನ್ನು ಒಳಸ್ಪಡ್ತಾ ಇಲ್ಲ, ಹೊಸ ಪ್ರಾಕ್ಟಿಕಲ್ಗಳನ್ನು ಮಾಡ್ತಾ ಇಲ್ಲ. ಕಿಂತು ಸನಾತನ ಧರ್ಮದಲ್ಲಿ ಋಷಿಗಳು ಮುನಿಗಳು ಅಧ್ಯಯನವನ್ನು ಮಾಡಿಕೊಂಡು ಬಂದ ಸಾವಿರಾರು ವರ್ಷಗಳಿಂದ ನಿರ್ಮಿತವಾದಂತಹ ಒಂದು ತಳಹದಿಯಲ್ಲಿ ರಿಜಿಸ್ಟರ್ ಆಗಿರತಕ್ಕಂತಹ ವಿಚಾರಧಾರೆಗಳನ್ನೇ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಧರ್ಮದ ಮೇಲೆ ಹೆಚ್ಚಿನ ವಿಶ್ವಾಸ ಗಳಿಸಿಕೊಳ್ಳುವಂಥದ್ದು, ಮತ್ತು ನೀವು ಪ್ರಾರಂಭಿಕವಾಗಿ ಅಂದರೆ ಪ್ರಾರಂಭದಿಂದ ಹಿಡಿದುಕೊಂಡು ಒಂದು ವಿಸ್ತೃತವಾದಂತಹ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಪೂರಕವಾಗುವಂತಹ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವಂಥದ್ದು. ಸೊ ಅದಕ್ಕೆ ಈ ಸನಾತನ ಧರ್ಮ ಕಾರ್ಯಕ್ರಮದೊಳಗೆ ಇವತ್ತಿನ ದಿವಸ ಶನಿದೇವರ ಬಗ್ಗೆ ಏನು ನಾನು ಹೇಳ್ತಾ ಇದ್ದೇನೆ, ಇದೆಲ್ಲವೂ ಕೂಡ ಅವರ ಸಂಚಾರದ ಮೇಲೆ ಸ್ಥಿತವಾದಂತಹ ಫಲಗಳು. ಮೇಷರಾಶಿಗೆ ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಈ ಎಲ್ಲ ರಾಶಿಗಳಿಗೂ ಸಂಚಾರದಲ್ಲಿ ಹೆಂಗೆ ವ್ಯತ್ಯಾಸ ಆಗ್ತದೆ, ಏನು ಪ್ರಭಾವವನ್ನು ಬೀರ್ತದೆ, ಸಾಡೆ ಸಾತಿಯ 3 ಫೇಸಸ್ ಒಳಗೆ ಯಾವ ರೀತಿಯಾದಂಥ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಸೊ ಇದೆಲ್ಲದರ ಮಾಹಿತಿಯನ್ನು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ಮೊಟ್ಟ ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ಬರೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಚತುರ್ದಶಿ, ಪೂರ್ವಾಭಾದ್ರಪದ ನಕ್ಷತ್ರ, ಶುಕ್ಲ ಯೋಗ, ವಿಷ್ಟಿಕರಣದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಸೂರ್ಯೋದಯ
ಬೆಳಗ್ಗೆ 6:35 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:53 ಆಗ್ತಾ ಇದೆ. ರಾಹುಕಾಲ ಬೆಳಗ್ಗೆ 10:30 12 ಗಂಟೆವರೆಗೂ ಕೂಡ ರಾಹುಕಾಲವನ್ನು ನೋಡ್ತಾ ಇದ್ದೇವೆ. ಯಮಗಂಟ ಕಾಲ ಮಧ್ಯಾಹ್ನ 3 ಗಂಟೆಯಿಂದ 4:15 ನೋಡ್ತಾ ಇದ್ದೇವೆ. ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡೇನೆ, ಯಾವುದಾದ್ರೂ ಒಂದು ಒಳ್ಳೆಯ ಸಮಯವನ್ನು ಹೇಳಿ ಈ ಸಮಯದೊಳಗೆ ನಾನು ಕೆಲಸ ಕಾರ್ಯಗಳನ್ನು ಮಾಡಿದರೆ ನನಗೆ ಹೆಚ್ಚಿನ ಅನುಕೂಲತೆಗಳ ಪ್ರಾಪ್ತಿಯಾಗಬೇಕು, ಮಾಡಿದಂತಹ ಕಾರ್ಯದೊಳಗೆ ಜಯ ಸಿಗಬೇಕು, ಯಶಸ್ಸು ಸಿಗಬೇಕು ಅಂತಾದಲ್ಲಿ ಅಂತಹ ಒಂದು ಒಳ್ಳೆಯ ಸುಮುಹೂರ್ತದ ಸಮಯ ಬೆಳಗ್ಗೆ 9:44 ಪ್ರಾರಂಭವಾಗಿ 10:15 ಕೂಡ ಇದೆ. ಬರ್ರಿ ಹಾಗಿದ್ರೆ ಸಾಡೆ ಸಾತಿಯ ಪ್ರಭಾವಗಳೇನು, 3 ಫೇಸಸ್ ಹೆಂಗಿರ್ತದೆ ಮತ್ತು ಮೊದಲನೇ ಹಂತದಿಂದ ಹಿಡ್ಕೊಂಡು ಕಡೆ ಹಂತದವರೆಗೂ ಕೂಡ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಅಂತನ್ನುವಂತಹ ಒಂದು ಸಣ್ಣ ಪಟ್ಟಿಯನ್ನು, ಒಂದು ಲಿಸ್ಟನ್ನು ಮಾಡಿದ್ದೇನೆ. ಸೊ ಆ ಪಾಯಿಂಟ್ ವೈಸ್ ನಿಮಗೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಶನಿದೇವರ ಸಾಡೆ ಸಾತಿ ಅಂತಂದ್ರೆ ಎಷ್ಟಪ್ಪ? 7.5 ವರ್ಷ. 7.5 ವರ್ಷದ ಸಂಚಾರದೊಳಗೆ ಶನಿದೇವರು ಹೊರಡ್ತಿರ್ಬೇಕಾದ್ರೆ, ಅಂದರೆ ಪ್ರವೇಶ ಮಾಡ್ತಿರ್ಬೇಕಾದ್ರೆ, ಪ್ರವೇಶದ ಸಮಯದಲ್ಲಿ ನಮ್ಮ ತಯಾರಿ ಎದರಿಂದಿರಬೇಕು ಅಂತಂದರೆ ನಮ್ಮ ತಯಾರಿ ಕರ್ಮಗಳ ಅನುಷ್ಠಾನವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಸಂಕಲ್ಪದಿಂದ ಕೂಡಿದ್ದಿರಬೇಕು. ಸೊ ಫಸ್ಟ್ ಏನಪ್ಪ ಅಂತಂತಂದ್ರೆ ನಾವು ಪಾರಾಯಣವನ್ನು, ಜಪವನ್ನು, ತಪಗಳನ್ನು, ಧ್ಯಾನಗಳನ್ನು ಮಾಡಿ ನಮ್ಮನ್ನು ನಾವು ಗಟ್ಟಿಗೊಳಿಸಬೇಕು. ಕರ್ಮಗಳನ್ನು, ನಮ್ಮ ಕರ್ಮಗಳೇನಿದೆ ಆ ಕರ್ಮಗಳನ್ನು ಗಟ್ಟಿಗೊಳಿಸಬೇಕು. ಸೊ ಕರ್ಮಗಳನ್ನು ಗಟ್ಟಿಗೊಳಿಸೋದು ಅಂತಂದರೆ ಏನು ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ, ನಾವು ಏನು ಕರ್ಮ ಮಾಡ್ತೇವೆ ಅದರ ತಕ್ಕ ಹಾಗೆ ಫಲವನ್ನು ಉಣ್ತೇವೆ. ಮನೆಯೊಳಗೆ ಏನು ಅಡಿಗೆ ಆಗಿರ್ತದೆ ಅದನ್ನು ನಾವು ಊಟ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಹೊರಗೆ ಏನು ಅಡಿಗೆ ಆಗಿರ್ತದೆ, ಬಟ್ ಏನು ಅಡಿಗೆ ಆಗಿರ್ತದೆ ಅದ್ರದ್ದು ಊಟ ಮಾಡಬೇಕು. ಅದಕ್ಕೆ ಒಂದು ಕರ್ಮ. ಸೊ ಅದಕ್ಕೆ ಹೆಚ್ಚುಕೊಳ್ಳೋದು ಮತ್ತೊಂದು ಮುಗಿದೊಂದು ಹೆಂಗೆ ಮಾಡ್ತೇವೆ, ಹಂಗೆ ಶನಿದೇವರ ಪ್ರವೇಶ ಆಗ್ತಾ ಇದೆ ಅಂತಂದರೆ ನಾವು ಕರ್ಮಗಳನ್ನು ಮಾಡಿ ಗಟ್ಟಿ ಆಗಬೇಕು. ಹೇಗೆ ಕರ್ಮಗಳನ್ನು ಮಾಡಿದರೆ ಗಟ್ಟಿ ಆಗ್ತಾರೆ? ಸೊ ಅದಕ್ಕೆ ಪುರುಷರು ಏನು ಮಾಡಬೇಕು, ಸ್ತ್ರೀಯರು ಏನು ಮಾಡಬೇಕು, ಮಕ್ಕಳೇನು ಮಾಡಬೇಕು, ವೃದ್ಧರೇನು ಮಾಡಬೇಕು? ಸೊ ಈ ಒಂದಿಷ್ಟು ಕ್ಯಾಟಗರಿಗಳನ್ನು ಗಮನಿಸಿದಾಗ ಎಲ್ಲರಿಗೂ ಅನ್ವಯವಾಗುವಂತಹ ಒಂದೇ ಒಂದು ಪ್ಲಸ್ ಪಾಯಿಂಟ್ ಇರುವಂತಹ ಕ್ಯಾಟಗರಿ ಅಂತಂತಂದರೆ ಅದು ಸ್ತೋತ್ರಗಳ ಪಾರಾಯಣ. ಸೊ ಶನಿ ಸ್ತೋತ್ರದ ಪಾರಾಯಣವನ್ನು ಅವಶ್ಯವಾಗಿ ಮಾಡಿರಿ. ಸೊ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ. ಇದು ಶನಿದೇವರ ಒಂದು ಮೂಲ ಮಹಾಮಂತ್ರ ಅಂತ ಅಂದ್ಕೊಳ್ಳ. ಸೊ ಈ ಮಂತ್ರವನ್ನು ನಿರಂತರವಾದಂತಹ ಪಠಣೆಯನ್ನು 7.5 ವರ್ಷದ ಪೀರಿಯಡ್ ಒಳಗೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದು ಫಸ್ಟ್ ಥಿಂಗ್, ಇದು ಕರ್ಮ, ಇದು ಮೊದಲನೆಯ ಕರ್ಮ. ಎರಡನೇದ್ದು ನೆಕ್ಸ್ಟ್ ಏನು, ಇಲ್ಲ ಗುರುಗಳೇ ನನ್ನ ಹತ್ರ ಒಂದು ಸ್ವಲ್ಪ ಸಮಯಾವಕಾಶ ಇದೆ, ನಾನು ಹೆಚ್ಚಿನ ಜಪತಪ ಅನುಷ್ಠಾನಗಳನ್ನು ಮಾಡ್ತೇನೆ, ಹಾಗಿದ್ದರೆ ಇದನ್ನು ಒಂದು ಸಂಖ್ಯಾದಿಂದ ಸೇರಿಸಿಕೊಂಡು ಮಾಡಿ. ಇದೇ ಮಂತ್ರ ಜಪವನ್ನು ಸಂಖ್ಯೆಯಿಂದ ಸೇರಿಸಿಕೊಂಡು ಮಾಡಿ. ಹೆಂಗೆ? ದಿವ್ಸಕ್ಕೆ ಒಂದು ಸತಿ ನೀವು ಅಂತೀರಿ, ಒಂದು ಸತಿ ಅನ್ನುವಷ್ಟು ಟೈಮ್ ಇದೆ ಅಂತಂದರೆ, ಇಲ್ಲ ನಾನು 23 ಸತ ಹೇಳ್ಬೋದು, 230 ಸತ ಹೇಳ್ಬೋದು, 23,000 ಸತ ಹೇಳ್ಬೋದು, 23 ಲಕ್ಷ ಸತ ಹೇಳ್ಬೋದು, 23 ಕೋಟಿ ಸಲ ಹೇಳ್ಬೋದು ಅಂತನ್ನುವಂಥದ್ದಿತ್ತು ಅಂತಂದರೆ ಅದನ್ನು ಸಂಕಲ್ಪವನ್ನು ಮಾಡಿ 7.5 ವರ್ಷದ ಪೀರಿಯಡ್ದೊಳಗೆ ಮುಗಿಸುವಂತಹ ಪ್ರಯತ್ನವನ್ನು ಮಾಡಿರಿ. ಇಲ್ಲ ಅಂತಂದ್ರೆ ಒಂದು ನಂಬರ್ ಏನು ನೀವು ಇಟ್ಕೊಂಡಿರ್ತೀರಿ ಅದನ್ನು ಒಂದು ಶನಿವಾರದಿಂದ ಇನ್ನೊಂದು ಶನಿವಾರದ ಒಳಗಾಗಿ ಮುಗಿಸುವಂತಹ ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ಯಾವ ಶನಿವಾರ ಪ್ರಾರಂಭ ಮಾಡ್ತೀರಿ ಆ ಶನಿವಾರದಿಂದ ಮುಂದಿನ ತಿಂಗಳದ ಶನಿವಾರದವರೆಗೆ, ಈ ತಿಂಗಳದ ಶನಿವಾರದಿಂದ ಮುಂದಿನ ತಿಂಗಳದ ಶನಿವಾರದವರೆಗೆ ಅದನ್ನು ಮುಗಿಸುವಂತಹ ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ಯಾವ ವರ್ಷದ ಏನು ಶನಿವಾರವನ್ನು ಪ್ರಾರಂಭ ಮಾಡಿರ್ತೀರಿ ಅದರಿಂದ 7.5 ವರ್ಷದ ಶನಿವಾರದ ಲಾಸ್ಟ್ ಶನಿವಾರ ಅಂತೇನು ಹೇಳ್ತೇವೆ, ಶನಿ ಬದಲಾವಣೆ ಆಗುವಂಥ ಮುಂಚಿತವಾದಂತಹ ಶನಿವಾರ ಏನಿದೆ ಅಥವಾ ಅವತ್ತಿನ ದಿವಸನೇ ಯಾವ ರೀತಿಯಾಗಿ ಈಗ 29ನೇ ತಾರೀಕು ಶನಿವಾರ ಇದೆ, ಸೊ ಆ ಶನಿವಾರದೊಳಗಾಗಿನೇ ನೀವೇನು ಮಾಡಿ ಅಂತಂದ್ರೆ ಆ ಶನಿವಾರದೊಳಗೆ, ಆ ವರ್ಷದ ಒಂದು ಶನಿವಾರದೊಳಗಾಗಿನೇ ಅದನ್ನು ಮುಗಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ. ಸೊ ಬರ್ರಿ ಹಾಗಿದ್ರೆ ಇನ್ನೊಂದಿಷ್ಟು ಪರಿಹಾರಗಳನ್ನು ನಾವು ತಿಳಿದುಕೊಳ್ಳೋಣ. ಹೆಂಗೆ ಅಂತಂತಂದ್ರೆ ಸುಂದರಕಾಂಡದ ಪಾರಾಯಣ. ಸೊ ಹನುಮಂತ ದೇವರ ಪ್ರೀತ್ಯಾಸ್ಪದವಾಗಿ ಸುಂದರಕಾಂಡದ ಪಾರಾಯಣವನ್ನು ನಾವು ಮಾಡಬಹುದು. ಸೊ ಹೀಗೆ ಜಪತಪ ಅನುಷ್ಠಾನಗಳ ಇನ್ನೊಂದಿಷ್ಟು ಪಟ್ಟಿಗಳಿದೆ. ಸೊ ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಕರ್ಮಗಳನ್ನು ಗಟ್ಟಿ ಮಾಡುವುದರ ಬಗ್ಗೆ ಹೇಳ್ತಾ ಇದ್ದೆ. ಶನಿದೇವರು ನಮ್ಮ ರಾಶಿ ಪ್ರವೇಶ ಆಗ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು ಅಂತ. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸುಂದರಕಾಂಡದ ಪಾರಾಯಣ. ಸೊ ಹನುಮಾನ್ ಚಾಲೀಸಾದ ಪಾರಾಯಣ ಇದು ಶನಿವಾರ ದಿವಸನೇ ಮಾಡುವಂಥದ್ದು. ಇನ್ನು ಮತ್ತೊಂದು ಕರ್ಮ, ಏನು ಕರ್ಮ ಅಂತಂತಂದರೆ ದೀಪಗಳ ಆರಾಧನೆಯನ್ನು ಶನಿದೇವರಿಗೆ ವಿಶೇಷವಾಗಿ ಬಹಳ ಪ್ರೀತಿ, ಹೀಗಾಗಿ ನೀಲಾಂಜನ ಸಮಾಭಾಸಂ ಅಂತಲೇ ಹೇಳ್ತಾರೆ. ಸೊ ಅಂತಹ ದೀಪಗಳನ್ನು ಹಚ್ಚಿ ನಿವೇದನೆ ಮಾಡಿಕೊಳ್ಳುವಂಥದ್ದು. ಸೊ ಹೀಗೆ ಎಳ್ಳು ದಾನ, ಆಮೇಲೆ ಎಳ್ಳಿನ ಒಂದು ವಿಶೇಷವಾದಂಥ ಉಂಡೆಗಳನ್ನು ತಯಾರು ಮಾಡಿ ಅದನ್ನು ದಾನ ಕೊಡುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು. ಸೊ ಇದೆಲ್ಲವೂ ಕೂಡ ಶನಿದೇವರ ಒಂದು ಸಾಡೆ ಸಾತಿಯ ಒಂದು ಪ್ರಭಾವಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಪೂರಕವಾಗಿರುವಂತಹ ತಯಾರಿಗಳು. ಸೊ ಅದಕ್ಕೆ
ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು ಅಂತ. ಸೊ ಈ ಮಾತೇನು ನಾ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ, ಇದೆಲ್ಲವೂ ಕೂಡ ನಿರ್ಣಯವಾದಂತಹ ಮಾತು, ಎಲ್ಲರೂ ಒಪ್ಪಿಕೊಂಡಂತಹ ಮಾತು. ಏನು? ಕರ್ಮಶುದ್ಧಿ ಮನುಷ್ಯನಿಗೆ ಇರಲೇಬೇಕು. ಯಾವ ಮನುಷ್ಯನಿಗೆ ಕರ್ಮಶುದ್ಧಿ ಅಂತ ಅನ್ನೋದಿಲ್ಲ, ಆ ಕರ್ಮಶುದ್ಧವಿಲ್ಲದೆ ಇದ್ದಾಗ ಕರ್ಮಶುದ್ಧಿಯಿಂದಾಗಿ ಮನುಷ್ಯ ಎರಡು ರೀತಿಯಾಗಿ ಶುದ್ಧಿಗೊಳ್ತಾನೆ. ಅದು ಯಾವುದು ಅಂತಂತಂದರೆ ದೇಹದಿಂದ ಶುದ್ಧಿ, ಮನಸ್ಸಿನಿಂದ ಶುದ್ಧಿ, ಕಾಯ ವಾಚ ಮನಸ ಎಲ್ಲ ರೀತಿಯಿಂದ ಶುದ್ಧನಾದ ಮೇಲೆ ಅವನಿಗೆ ಯಾವ ಗ್ರಹಗತಿಗಳು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಒಂದು ಎಕ್ಸೆಪ್ಟೆನ್ಸ್ ಬರ್ತದೆ ಜೀವನದೊಳಗೆ, ಅದು ಕರ್ಮಶುದ್ಧಿಯಿಂದನೇ ಬರ್ತದೆ. ಸೊ ಈ ಕರ್ಮಶುದ್ಧಿಯ ಒಂದು ಎಕ್ಸೆಪ್ಟೆನ್ಸನ್ನು ನಾವು ಜೀವನದೊಳಗೆ ಇಟ್ಕೊಳ್ಬೇಕು ಅಂತನ್ನುವುದನ್ನು ಹೇಳ್ತಾ, ಬರ್ರಿ ನಿಮಗೆ ನಾನು ಇನ್ಮೇಲೆ ಹೇಳ್ತೀನಿ ಏನು ವಿಶೇಷತೆಗಳು, ಯಾವುದು 3 ಫೇಸಸ್, ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್. ಮೊದಲನೇ 2.5 ವರ್ಷ, ಎರಡನೇ ಹಂತದ 2.5 ವರ್ಷ, ಮೂರನೇ ಹಂತದ 2.5 ವರ್ಷ. ಹಾಗಿದ್ರೆ ಏನು ಬಹಳ ಇಂಪಾರ್ಟೆಂಟ್ ಆಗಿ ಆಸ್ಪೆಕ್ಟ್ಸಲ್ಲಿ ಬದಲಾಗ್ತದೆ ಅಂತನ್ನುವುದನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೇನೆ. ಸೊ ಮೊಟ್ಟ ಮೊದಲನೇದ್ದು, ಶನಿದೇವರ ಒಂದು ಸಂಚಾರದಲ್ಲಿ ಆರ್ಥಿಕ ಸ್ಥಿತಿ ಯಾಕಂತಂದರೆ ಬಹಳಷ್ಟು ಜನ ಇದನ್ನು ವಿಚಾರ ಮಾಡ್ತಾರೆ, ಹೆಂಗೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೆಂಗಾಗ್ತದೆ, ಯಾವ ರೀತಿಯಾಗಿ ವ್ಯತ್ಯಾಸಗಳಾಗ್ತದೆ, ಏನು ಮಾಡಬಹುದು, ಆರ್ಥಿಕ ಸ್ಥಿತಿಗಳಲ್ಲಿ ಏನಾದರೂ ಏರಿಳಿತಗಳಾಗ್ತದ, ಬದಲಾವಣೆಗಳಾಗ್ತದ ಅಂತಂದ್ರೆ 100% ಬದಲಾವಣೆಗಳಾಗ್ತದೆ. ಸೊ ಇದಕ್ಕೆ ನೀವೆಲ್ಲ ಪೂರ್ವ ತಯಾರಿ ಅಂದ್ರೇನು, ಮನಸ್ಸಿನಿಂದ ಗಟ್ಟಿ. ಶನಿದೇವರು ಬರ್ಲಿಕ್ಕತ್ತಾರಪ್ಪ, ಆರ್ಥಿಕ ಸ್ಥಿತಿಯೊಳಗೆ ಹೆಚ್ಚು ಕಡಿಮೆ ಆಗೇ ಆಗ್ತದೆ, ಏರಿಳಿತಗಳ ಆಗೇ ಆಗ್ತದೆ. ಸೊ ಇದನ್ನು ನೀವೇನಪ್ಪ ಅಂತಂದರೆ ಗಟ್ಟಿ ಮಾಡ್ಕೊಂಡ್ಬಿಡ್ರಿ. ಸೊ ಶನಿದೇವರ ಬದಲಾವಣೆಯಲ್ಲಿ ಮೊಟ್ಟ ಮೊದಲ ವ್ಯತ್ಯಾಸ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ. ಸೊ ಇದು ಫಸ್ಟ್. ಎರಡನೇದ್ದೇನಪ್ಪ ಅಂತಂದ್ರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ. ಸೊ ಇದು ನೀವು ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಮೊದಲನೇ 2.5 ವರ್ಷದೊಳಗೆ ಶನಿದೇವರು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಇದು ಎಸ್ಪೆಷಲಿ ಮೇಷರಾಶಿಯವರಿಗೆ, ಯಾಕಂದರೆ ಮೇಷರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಶನಿದೇವರು. ಸೊ ಹಿಂಗಾಗಿ ಮೊದಲನೇ 2.5 ವರ್ಷದ ಹಂತವನ್ನು ನೀವು ನೋಡ್ತಾ ಇದ್ದೀರಿ. ಸೊ ಮೇಷರಾಶಿಯವ್ರಿಗೆ ಹೆಂಗಿರ್ತದಪ್ಪ ಅಂತಂದ್ರೆ ಈ ರೀತಿಯಾಗಿರ್ತದೆ. ನಾ ಏನೀಗ ಹೇಳಿಕತ್ತಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸವಿರ್ತದೆ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಕೆಲಸಗಳು ಅಪೂರ್ಣವಾಗ್ತವೆ. ಸೊ ಯಾವುದು ಕೆಲಸ ಇನ್ನೇನು ಮುಗಿದು ಬಿಡ್ತದಪ್ಪ, ಇನ್ನೇನು ಪೂರ್ಣ ಆಗಿ ಹೋಗ್ಬಿಡ್ತದ, ನಾನು ಕೆಲಸ ಮಾಡಿಬಿಡ್ತೇನೆ, ಅನುಕೂಲ ಆಗಿಬಿಡ್ತದ ಅಂತ ಅಂದ್ಕೊಂಡು ಯಾವುದಕ್ಕೆ ನೀವು ಹೋಗ್ತೀರಿ, ಆ ಕೆಲಸ ಕಾರಣಾಂತರಗಳಿಂದ ಅಪೂರ್ಣವಾಗ್ತದೆ. ಅದನ್ನು ಪೂರಾ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು ಫಿನಿಶ್ ಸ್ಟೇಜ್, ಅಥವಾ ಅದನ್ನು ಮುಗಿಸ್ಬಿಡೋಣಪ್ಪ, ಇನ್ನು ಮುಂದೆ ಬರೀ ಒಂದು ಸಿಗ್ನೇಚರ್ ಮಾಡೋದಿರ್ತದ ಅಂತ ಅಂದ್ಕೊಂಡ್ರೂ ಕೂಡ ತಡ ಆಗುವಂತಹ ಪೂರ್ಣ ಲಕ್ಷಣಗಳು ಶನಿದೇವರ ಪ್ರವೇಶದಿಂದ, ಸಾಡೆ ಸಾತಿಯ ಒಂದು ಪ್ರವೇಶದಿಂದ ನಮಗೆ ಗೋಚಾರವಾಗ್ತದೆ. ನೆಕ್ಸ್ಟ್ ಏನಪ್ಪ, ಇದರಿಂದ ಏನಾಗ್ಬಿಡ್ತದ, ಯಾವುದೋ ಒಂದು ಪಾಯಿಂಟ್ ನೀವು ಬಿಟ್ಬಿಟ್ರಿ ಅಂತಂದ್ರೆ ಪೂರ್ಣ ಯೋಜನೆಯೇ ಅಪೂರ್ಣವಾಗಿ ಬಿಡ್ತದ. ಅಂದರೆ ಯಾವ ಯೋಜನೆಯನ್ನು ನೀವು ಹಮ್ಮಿಕೊಂಡಿರ್ತೀರಿ, ಆ ಹಮ್ಮಿಕೊಂಡಂತಹ ಯೋಜನೆಯ ಒಂದು ಭಾಗವಾಗಿ ಒಂದು ಕೆಲಸ ಉಳ್ಕೊಂಡಿರ್ತದೆ. ಸೊ ಆ ಪೂರ್ಣ ಯೋಜನೆಯೇ ಅಪೂರ್ಣವಾಗಿ ಬಿಡ್ತದೆ. ಸೊ ಇದು ಏನಪ್ಪ ಅಂತಂದರೆ ಶನಿದೇವರ ಪ್ರವೇಶದ ಮೊಟ್ಟ ಮೊದಲ ಸೈಡ್ ಎಫೆಕ್ಟ್ಸ್ ಇವೆಲ್ಲ. ಸೊ ಇದೆಲ್ಲವನ್ನು ಕೂಡ ನಾವು ಏನು ಮಾಡ್ತೇವೆ ಅಂತಂದರೆ ಮೇನ್ ಸ್ಟ್ರೀಮ್ ಲೈನ್ ಒಳಗೆ ಇದನ್ನು 2.5 ವರ್ಷದ ತನಕ ಅನುಭವಿಸ್ತೇವೆ. ಮೇನ್ ಸ್ಟ್ರೀಮ್ ಲೈನ್ ಒಳಗೆ 2.5 ವರ್ಷದವರೆಗೂ ಕೂಡ ಇವನ್ನೆಲ್ಲ ಅನುಭವಿಸ್ತೇವೆ. ಬಟ್ ಏನಪ್ಪ ಅಂತಂದರೆ ಇದು ಸ್ಟಾರ್ಟಿಂಗಲ್ಲಿ ಬರುವಂತಹ ನಮಗೆ ಸೈಡ್ ಎಫೆಕ್ಟ್ಗಳು, ಅಂದರೆ ಶನಿದೇವರು ನಮ್ಮ ರಾಶಿಗೆ ಪ್ರವೇಶ ಆಗಿದ್ದಾರೆ ಅಂತನ್ನುವುದು ನಮಗೆ ಈ ರೀತಿಯಾದಂತಹ ಗೋಚಾರದಿಂದ ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇದ್ದ ಹಣ ನಷ್ಟವಾಗ್ತದೆ. ಸೊ ನಾವೇನು ಭದ್ರವಾಗಿ ಒಂದಿಷ್ಟು ಅಮೌಂಟ್ ಎಫ್ ಡಿ ಮಾಡಿರ್ತೇವೆ, ಅಥವಾ ಎಲ್ಲೋ ಶೇರ್ ಮಾರ್ಕೆಟ್ ಒಳಗೆ ಹಾಕಿರ್ತೇವೆ, ಅಥವಾ ಬೇರೆ ಬೇರೆ ಜಾಗದಲ್ಲಿ ತೆಗೆದಿಟ್ಟಿರ್ತೇವೆ, ಅಥವಾ ಯಾರೋ ನಮಗೆ ಟೈಮ್ ಸರಿಗೆ ಕೊಡ್ತಾರೆ ಅಂಥವ್ರ ಕೈಯಲ್ಲಿ ಭಾಳ ವಿಶ್ವಾಸಿಕರಪ್ಪ, ಕೇಳಿದ ಕೂಡ ಕೊಟ್ಟು ಬಿಡ್ತಾನಿವ ಅಂತನ್ನುವಂತಹ ವ್ಯಕ್ತಿಯ ಕೈಯಲ್ಲಿ ಕೊಟ್ಟಿದ್ದರೂ ಕೂಡ ಅಂಥ ಹಣ, ತೆಗೆದಿಟ್ಟಂತಹ ಹಣ ಏನಿದೆ ಅದು ನಷ್ಟವಾಗುವಂತಹ ಚಾನ್ಸಸ್ಸು ಬಹಳ ಇರ್ತದೆ. ಸೊ ಇದೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಅಂತಂದ್ರೇನು, ಅನಿರೀಕ್ಷಿತವಾದಂತಹ ಬದಲಾವಣೆಗಳು, ಅಂದರೆ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬಿಡ್ತೇವೆ. ಅಂದರೆ ಶನಿದೇವರ ಸಂಚಾರದಿಂದ ಸಾಡೆ ಸಾತಿಯ ಮೊದಲ ಫೇಸ್ನೊಳಗೆ ಡ್ರಾಸ್ಟಿಕ್ ಚೇಂಜನ್ನು ನಾವು ನೋಡ್ತೇವೆ. ಸೊ ಆ ಡ್ರಾಸ್ಟಿಕ್ ಚೇಂಜ್ ಏನಿದೆ ಇದು ನಮಗೆ ಗೊತ್ತಾಗ್ತದೆ, ಹಣದ ನಷ್ಟವಾಗುವಂತಹ ಸಂಭವಗಳು ಬಹಳ ಇರ್ತದೆ. ನೆಕ್ಸ್ಟ್ ಏನಪ್ಪ, ಇದರಿಂದ ಫಸ್ಟ್ ಆಗುವಂಥದ್ದೇನು ಅಂತಂದರೆ ಮಾನಸಿಕವಾದಂತಹ ಒತ್ತಡ ಮತ್ತು ಆರೋಗ್ಯದೊಳಗೆ ಏರುಪೇರಾಗ್ತದೆ. ಯಾಕೆ ಆರೋಗ್ಯದೊಳಗೆ ಏರುಪೇರಾಗ್ತದೆ? ಮತ್ತೇನ್ರಿ, ಹಣದೊಳಗೆ ಸಮಸ್ಯೆ ಆಯಿತು, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಮಸ್ಯೆ ಆಯಿತು, ಅಂದ್ಕೊಂಡಂತಹ ಯೋಜನೆ ಅಪೂರ್ಣವಾಯಿತು, ಮತ್ತು ಇದ್ದಂತಹ ಹಣ, ತೆಗೆದಿಟ್ಟಂತಹ ಹಣ ನಷ್ಟ ಆಯಿತು. ಸೊ ಎಲ್ಲಿ ಸಮಸ್ಯೆ ಬೀಳ್ತದೆ, ಎಲ್ಲಿ ಪರಿಹಾರ ಆಗ್ತದೆ ಅಂತಂತಂದ್ರೆ ಅದು ಬಂದು ಒದಗುವಂತಹ ಸಮಸ್ಯೆಯೇ ಆರೋಗ್ಯದಲ್ಲಿ ಏರುಪೇರು, ಮಾನಸಿಕ ಒತ್ತಡ. ಸೊ ಇದು ನಮಗೆ ಶನಿದೇವರ ಒಂದು
ಪ್ರವೇಶದಿಂದ ಗೊತ್ತಾಗುವಂತಹ ದುಷ್ಪರಿಣಾಮಗಳ ಪಟ್ಟಿಯಲ್ಲಿ ಬರುವಂತಹ ಸಮಸ್ಯೆಗಳು. ಸೊ ಇದನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಇದೆಲ್ಲದರಿಂದ ಉಳಿದುಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ನಾನು ಫಸ್ಟೇ ನಿಮಗೆ ತಿಳಿಸ್ಬಿಟ್ಟೇನೆ. ಏನು ಅಂತಂದರೆ ನೀಲಾಂಜನ ಸಮಾಭಾಸಂ ಈ ಮಂತ್ರದ ಒಂದು ಪಠಣೆ. ಸೊ ಆಮೇಲೆ ಬಹಳಷ್ಟು ಜನ ಕೇಳ್ತಾರೆ, ಇಲ್ಲ ಗುರುಗಳ, ನಾನು ಮೊದಲೇಕಿಂತನೂ ಈ ಮಂತ್ರದ ಜಪವನ್ನು ಮಾಡ್ತಾ ಬಂದಿದ್ದೇನೆ, ಆದರೆ ನೀವು ಹೇಳುವಂತಹ ದುಷ್ಪರಿಣಾಮಗಳೇನಿವೆ ಇದು ಆಲ್ರೆಡಿ ನನ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈಗ 7.5 ವರ್ಷದ ಅಂದರೆ ಮೊದಲೇಕಿನ 2.5 ವರ್ಷದ ಸ್ಟಾರ್ಟಿಂಗ್ ಒಳಗನೆ ಹಿಂಗದ ಅಂತಂತಂದ್ರೆ ಮುಂದಿನ 7.5 ವರ್ಷದೊಳಗೆ ನಮಗೆ ಹೆಂಗಾಗ್ತದೆ ಅಂತನ್ನುವಂತಹ ಸಮಸ್ಯೆಯನ್ನು ಮಾಡಿಕೊಂಡ್ರಿ ಅಂತಂದರೆ ಅದಕ್ಕೆ ನಾನು ನಿಮಗೆ ಮತ್ತೊಂದಿಷ್ಟು ಪರಿಹಾರಗಳನ್ನು ಸೂಚನೆ ಮಾಡ್ತೇನೆ. ಅದೇನು ಅಂತಂದ್ರೆ ಮೊಟ್ಟ ಮೊದಲನೇದ್ದು, ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ನಾಳಿನ ದಿವಸ ನೀವು ತಪ್ಪದೆ ಯಜ್ಞೋತ್ಸವದಲ್ಲಿ ಪಾಲ್ಗೊಳ್ಳಿ. ಹುಬ್ಬಳ್ಳಿಯ ಪರಿವಾರ ಶ್ರೀ ಶನೇಶ್ವರ ದೇವರ ದೇವಸ್ಥಾನ ವಿಶ್ವೇಶ್ವರನಗರ ಹುಬ್ಬಳ್ಳಿ ಒಳಗೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಏನು ಅಂತಂದ್ರೆ ಅವತ್ತಿನ ದಿವಸ ಶನಿದೇವರಿಗೆ ತೈಲಾಭಿಷೇಕ, ಶನಿದೇವರ ಪ್ರೀತ್ಯರ್ಥವಾಗಿ ಯಜ್ಞ ಈ ಆಚರಣೆ ಮಾಡ್ತಾ ಇದ್ದು, ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ಶನಿದೇವರಿಗೆ ಸಮರ್ಪಿತವಾದಂತಹ ಒಂದು ಆಭರಣವನ್ನು ನಿಮಗೆ ಅದನ್ನು ವರಪ್ರಸಾದ ರೂಪೇಣ ಕೊಡ್ತಾ ಇದ್ದೇವೆ, ಶನಿ ಯಂತ್ರವನ್ನು ನೀಡ್ತಾ ಇದ್ದೇವೆ. ಆದ್ದರಿಂದ 29ನೇ ತಾರೀಕಿಗೆ ಏನು ಅಂದರೆ ನಾಳಿನ ದಿವಸ ಪೂಜೆ ಪುನಸ್ಕಾರಗಳಾಗ್ತವೆ. ಸೊ ಆ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ನೀವು ತಪ್ಪದೆ ಭಾಗವಹಿಸಿ. ಸೊ ಅದು ಹುಬ್ಬಳ್ಳಿಯಲ್ಲಿ ಆಗ್ತದೆ. ಸೊ ನಿಮಗೆ ನಾನು ಇನ್ನೊಂದು ಮಾತು ಹೇಳ್ತೇನೆ. ಏನು ಅಂತಂದರೆ ಈ ಶನಿದೇವರ 2.5 ವರ್ಷದ ಈ ಒಂದು ಮೊದಲನೇ ಫೇಸ್ ಒಳಗೆ ಇನ್ನೊಂದು ಬಹಳ ಮಹತ್ತರವಾಗಿರ್ತಕ್ಕಂತಹ ಒಂದು ಪಾಯಿಂಟ್ ಇದೆ. ಅದು ಪಾಯಿಂಟ್ ಯಾವುದು ಅಂತಂತಂದ್ರೆ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಅಂತನ್ನೋದು ಇರೋದಿಲ್ಲ. ಸೊ ಮೊದಲಕ್ಕಿಂತ 2.5 ವರ್ಷದ ಫೇಸ್ದೊಳಗೆ ಕಡೆಯ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪಾಯಿಂಟ್ ಏನು ಅಂತಂತಂದ್ರೆ ಪರಿಶ್ರಮದ ತಕ್ಕ ಹಾಗೆ ಫಲ. ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದೊಳಗೆ ಕಷ್ಟಪಟ್ಟ ಬರ್ತಾನೆ, ಏನಾದರೂ ಒಂದಿಷ್ಟು ಕೆಲಸ ಮಾಡೇ ಮಾಡ್ತಾನೆ. ಆ ಕೆಲಸದ ತಕ್ಕ ಹಾಗೆ ಫಲ ಬರಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಅಪೇಕ್ಷೆ. ಅಂದ್ರೆ ಲಾಭ ಗಳಿಸ್ಕೊಳ್ಳೋದು ಇರ್ಬೋದು, ಅಥವಾ ಏನು ಬೇಡಪ್ಪ ಎಷ್ಟು ದುಡ್ದೇನು ಅಷ್ಟಕ್ಕರ ರೊಕ್ಕ ಬರಲಿ ಅಂತನ್ನುವಂತಹ ವಿಚಾರರ ಇರ್ಬೋದು. ಇಲ್ಲ ನನಗೆ ಒಂದು ಸ್ವಲ್ಪ ಹೆಚ್ಚಿನ ಲಾಭ ಬರಲಿ, ಅಥವಾ ಲುಕ್ಸಾನ ಆಗೋದು ಬೇಡ, ಅಥವಾ ಅಲ್ಲಿಗಲ್ಲೇ ಸಮ ಆದ್ರೆ ಸಾಕು, ಹೀಗೆಲ್ಲ ವಿಚಾರ ಮಾಡ್ತೇವೆ. ಹಾಗಿದ್ರೆ ಈ ಎಲ್ಲ ವಿಚಾರಧಾರೆಗಳಿಗೆ ಹೊಡೆತ ಬೀಳ್ತದ? ನಾವು ಎಷ್ಟು ದುಡಿತೇವೆ ಅಷ್ಟಕ್ಕರ ನಮಗೆ ಮೋಸ ಇಲ್ಲ ಹೋದಿಲ್ರಿ ಅಂತಂದ್ರೆ ಅಲ್ಲಿಯೂ ಕೂಡ ವ್ಯತ್ಯಾಸವಾಗ್ತದೆ. ಸೊ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಅಂತ ಹೇಳಿ ಬಂದಾಗ ಅಲ್ಲಿಯೂ ಕೂಡ ನಾವು ಬಹುದೊಡ್ಡ ವ್ಯತ್ಯಾಸವನ್ನು ನೋಡ್ತೇವೆ. ಸೊ ಇದೆಲ್ಲದಕ್ಕೂ ಪರಿಹಾರ ಅಂತಂತಂದ್ರೆ ಒಂದು ಪಾರಾಯಣ, ಮತ್ತೊಂದು ಶನಿದೇವರ ಪ್ರೀತ್ಯಾಸ್ಪದವಾಗಿ ಆಭರಣವನ್ನು ಹಾಕಿಕೊಳ್ಳುವಂಥದ್ದು, ಒಂದು ಶನಿ ಯಂತ್ರವನ್ನು ನಿಮ್ಮ ಹತ್ರ ಇರಿಸಿಕೊಳ್ಳುವಂಥದ್ದು. ಸೊ 7.5 ಪೀರಿಯಡ್ದೊಳಗೆ ಶನಿದೇವರ ಅನುಷ್ಠಾನಗಳಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ನೀಲಮಣಿಯ ಉಂಗುರವನ್ನು ಧಾರಣ ಮಾಡಿಕೊಳ್ಳುವಂಥದ್ದು. ಅದು ಕೂಡ ಮಾರ್ಕೆಟ್ನೊಳಗೆ ಸಿಗ್ತದ, ರೊಕ್ಕ ಕೊಟ್ಟು ತರಿಸ್ಬಿಡ್ತೀನಿ, ಅದನ್ನು ಅಂಥ ಕೆಲಸ ಮಾಡಬೇಡ್ರಿ. ಯಾಕಂತಂದ್ರೆ ಬಹಳಷ್ಟು ಜನ ತೊಂದರೆಗೀಡಾಗೋದೇ ಎಲ್ಲಿ ಅಂತಂತಂದ್ರೆ ಇಲ್ಲಪ್ಪ ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು, ಹೋದ್ವಿ, ತೊಗೊಂಡ್ವಿ, ಬಂದ್ವಿ. ಹಾಗಲ್ಲ. ಸನಾತನ ಧರ್ಮದ ಪ್ರಕಾರ ಏನಪ್ಪ ಅಂತಂದ್ರೆ ಯಾವುದೇ ಆಭರಣವನ್ನು, ಯಾವುದೇ ಯಂತ್ರವನ್ನು ಅದಕ್ಕೆ ಆವಾಹನ, ಪ್ರಾಣ ಪ್ರತಿಷ್ಠೆ ಮತ್ತು ವಿಶೇಷವಾಗಿ ಯಜ್ಞಾಚರಣೆ. ಸೊ ಯಜ್ಞಾಚರಣೆಯನ್ನು ಮಾಡಿ, ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ, ಒಂದು ಸನ್ನಿಧಾನದಿಂದ, ಶನಿದೇವರ ಸನ್ನಿಧಾನದಿಂದ ನಮಗೆ ಇದೆಲ್ಲವೂ ಬಂದಾಗ ನಮಗೆ ಫಲ ಕೊಡುವಂಥದ್ದು. ಅಂತಹ ಒಂದು ಸನ್ನಿಧಾನ ವಿಶ್ವೇಶ್ವರನಗರದಲ್ಲಿರ್ತಕ್ಕಂತಹ ಶ್ರೀ ಪರಿವಾರ ಶನೇಶ್ವರ ದೇವರ ಸನ್ನಿಧಾನ. ನಾಳಿನ ದಿವಸ ಇಂತಹ ಪೂಜೆಗಳಾಗ್ತಾ ಇದೆ. ಏನು? ಆ ಯಂತ್ರಗಳ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿಶೇಷವಾಗಿ ಶನಿದೇವರಿಗೆ ತೈಲಾಭಿಷೇಕ, ಇದೆಲ್ಲವನ್ನು ಮಾಡಿ ಆ ಶನಿ ಯಂತ್ರವನ್ನು, ಆಭರಣವನ್ನು ವಿಶೇಷವಾಗಿ ನಿಮಗೆ ನೀಡಲಾಗ್ತದೆ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಪೂಜಾ ಸನ್ನಿಧಾನ. ಈಗ ನಾವೇನು ಮಾಡೋಣ ಅಂತಂತಂದರೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ಸನಾತನ ಧರ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಾವು ಶನಿದೇವರ ಬದಲಾವಣೆಯ ಸೆಕೆಂಡ್ ಫೇಸನ್ನು ನೋಡ್ತಾ ಹೋಗೋಣ. ಬನ್ನಿ. ಹಾಗಿದ್ರೆ 2ನೇ ಫೇಸ್ದೊಳಗೆ ಏನೇನು ವ್ಯತ್ಯಾಸ ಆಗ್ತದೆ? ಮೊದಲ 2.5 ವರ್ಷದೊಳಗೆ ಈ ವ್ಯತ್ಯಾಸ ಆಯಿತು. ಹಾಗಿದ್ರೆ ಸೆಕೆಂಡ್ 2.5 ವರ್ಷದೊಳಗೆ ಅಂದರೆ ಶನಿದೇವರ ಮಧ್ಯದೊಳಗಿದ್ದಾಗ ಸೊ ನಮಗೆ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತದೆ ಅಂತನ್ನೋದನ್ನು ನೋಡೋಣ. ಸೊ ಕೌಟುಂಬಿಕವಾದಂತಹ ವ್ಯವಹಾರಗಳಲ್ಲಿ, ಅಂದರೆ ಕುಟುಂಬದೊಳಗೆ ಏನಾದರೂ ನೀವು ವ್ಯವಹಾರ ಇತ್ತು ಅಂತಂದರೆ, ಪಾರ್ಟ್ನರ್ಶಿಪ್ ಇತ್ತು ಅಂತಂದರೆ, ಸೊ ಇಂತಹ ಕೌಟುಂಬಿಕ ವ್ಯವಹಾರಗಳಲ್ಲಿ ಏರುಪೇರಾಗುವಂತಹ ಸಂಭವಗಳು ಜಾಸ್ತಿ ಇರ್ತದೆ. ಸೊ ಇದರಿಂದ ಏನಾಗ್ತದೆ? ಕುಟುಂಬದಲ್ಲಿ ಕಲಹ, ಏನೋ ವ್ಯತ್ಯಾಸಗಳು, ಯಾರಿಗೂ ರೊಕ್ಕ ಕೊಟ್ಟಿರ್ತೀರಿ ಅದು ಹೊಳ್ಳಿ ಬರದೇ ಇರೋದು, ಅಥವಾ ಇದೇ ಸಮಯದಲ್ಲೇ ರೊಕ್ಕ ಇಸ್ಕೊಂಡು ಅವ್ಯವಹಾರಕ್ಕೆ ಈಡಾಗೋದು. ಸೊ ಇಂಥವೆಲ್ಲವೂ ಕೂಡ ಈ ಕೌಟುಂಬಿಕವಾಗಿ, ಅಂದರೆ ಒಂದು ಟ್ರಸ್ಟ್ ಅಥವಾ ಒಂದು ವಿಶ್ವಾಸವನ್ನು ಏನು ಗಳಿಸ್ಕೊಂಡಿರ್ತೀರಿ, ಈ ವಾತಾವರಣದಲ್ಲಿ ನಿಮಗೆ ವ್ಯತ್ಯಾಸವನ್ನು ನೀವು ಕಾಣ್ತೀರಿ. ಸೊ ಇದು ವಿಶೇಷವಾಗಿ ನಾವು ನೋಡುವಂಥದ್ದು.
ಸೆಕೆಂಡ್ ಏನಪ್ಪ ಅಂತಂತಂದ್ರೆ ಸಂಬಂಧಿಕರಿಂದ ಕಷ್ಟ. ನೀನು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಜೀವನ ನಡೆಸ್ತಾ ಇರ್ತೀರಿ, ಆದರೆ ಸಂಬಂಧಿಕರು ಬಂದು ಮನೆಗೆ ಹೇಳ್ತಾರೆ, ಇಲ್ಲ ನನಗೆ ಹಿಂಗಾಗೋಗಿದೆ, ಇದೊಂದೇನೋ ಸಮಸ್ಯೆ ಬಂದುಬಿಟ್ಟಿದೆ, ದಯವಿಟ್ಟು ಹಣ ಕೊಡ್ರಿ, ಇಲ್ಲ ನನಗೇನೋ ಸಹಾಯ ಮಾಡಿ. ಸೊ ಅವರಿಗೆ ಸಹಾಯ ಮಾಡಬೇಕು ಅಂಥೇಳಿ ನೀವು ಹೊರಟು ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತಹ ಪ್ರಸಕ್ತಿಗಳು ಶನಿದೇವರ 2ನೇ ವರ್ಷದ ಅಂದರೆ ಸೆಕೆಂಡ್ ಫೇಸ್ದೊಳಗೆ ಏನು ಇನ್ನು 2.5 ವರ್ಷ ಇರ್ತದಲ್ಲ, ಸೊ ಈ ಮೊದಲೇಕಿನ 2.5 ವರ್ಷದೊಳಗೆ ಇದ್ದ ಸಮಸ್ಯೆಗಳು ಹೋಗಿಬಿಡ್ತಾವೇನಪ್ಪ ಅಂತಂತಂದ್ರೆ ಅವು ಕಂಟಿನ್ಯೂ ಆಗ್ತಾವ್ರಿ. ಸೊ ಅದು ಒಂದು ದಯವಿಟ್ಟು ಅರ್ಥ ಮಾಡ್ಕೊಂಬಿಡ್ರಿ. 2.5 ವರ್ಷಕ್ಕಂದ್ರೆ 2.5 ವರ್ಷಕ್ಕೆ ಮೊದಲೇಕಿನ 8 ಸಮಸ್ಯೆಗಳು ಹಾಗೆ ಉಳಿದ್ಬಿಡ್ತಾವೇನೋ ಅಂತಂದ್ರೆ ಇಲ್ಲ, ಅವು ಹಾಗೆ ಕಂಟಿನ್ಯೂ ಆಗ್ತವೆ. ಸೊ ಅಲ್ಲಿಗೆ ಬಿಟ್ಟು 2.5 ವರ್ಷ ಆತ ಮುಗಿದು ಹೋತು ಅಂತಲ್ಲ, ಆ ಸಮಸ್ಯೆಗಳ ಜೊತೆಗೆ ಈ ಸಮಸ್ಯೆಗಳು ಸೇರ್ಕೊಳ್ತವೆ. ಸೊ ಅದಕ್ಕೆ ಎರಡನೇ ಒಂದು 2.5 ವರ್ಷದ ಏನು ಪಿರಿಯಡ್ ಇದೆ, ಈ 2.5 ವರ್ಷದ ಪಿರಿಯಡ್ದಲ್ಲಿ ಏನೇನಾಗ್ತದೆ ಅಂತಂದ್ರೆ ಕೌಟುಂಬಿಕವಾದಂತಹ ವ್ಯವಹಾರಗಳಲ್ಲಿ ಏರುಪೇರಾಗ್ತದೆ ಮತ್ತು ಸಂಬಂಧಿಕರು ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಅವರ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ತೀರಿ. ಬಹಳಷ್ಟು ಜನರು ಹಿಂಗೆ ಸಿಕ್ಕಾಕೊಂಡಿದ್ದು ಅದರಿಂದ ಇನ್ನೂ ತನಕ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಹೆಂಗ ಅಂತಂದ್ರೆ ದೀರ್ಘ ಪ್ರಯಾಣವನ್ನು ನಾವು ನೋಡ್ತೇವೆ. ಅಂದರೆ ಸುದೀರ್ಘವಾದಂತಹ ಪ್ರಯಾಣ, ಬರೀ 1 ದಿವಸಕ್ಕಂತ ಹೋಗ್ತೀರಿ, 1 ದಿವಸಕ್ಕಂತ ಹೋಗಿ 2-3 ದಿವಸ ಆಗ್ತದೆ. ಸೊ 1 ದಿವಸಕ್ಕಂತೇಳಿ ಹೋದಾಗ ಏನು ತಾಳ್ಮೆ ಇರ್ತದೆ, ಅದು 2-3 ದಿವಸಕ್ಕೆ ಅಂತ ಹೋದಾಗ ಆ ತಾಳ್ಮೆ ಕಳೆದುಕೊಂಡು ಬಿಟ್ಟಿರ್ತೀರಿ. ಸೊ ಹೀಗೆ ದೀರ್ಘವಾದಂತಹ ಪ್ರಯಾಣ, ವ್ಯರ್ಥವಾಗಿರ್ತಕ್ಕಂಥ ಪ್ರಯಾಣ. ಸುಮ್ಮನೆ ಇಲ್ಲಿಂದ ಅಲ್ಲಿ ತನಕ ಹೋಗ್ತೀರಿ ಪ್ರಯಾಣಕ್ಕಂಥೇಳಿ, ಅದರ ಕೆಲಸನೇ ಆಗುವುದಿಲ್ಲ. ಸೊ ಇದು ಶನಿದೇವರ ಸಾಡೆ ಸಾತಿಯ ಮಧ್ಯದ 2.5 ವರ್ಷದೊಳಗಿನ ಒಂದು ದುಷ್ಪರಿಣಾಮಗಳಲ್ಲಿ ಆಗತಕ್ಕಂತಹ ಬದಲಾವಣೆಗಳು. ಸೊ ಈ ದುಷ್ಪರಿಣಾಮಗಳಿಂದ ಆಗತಕ್ಕಂತಹ ಬದಲಾವಣೆಗಳನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾಳಿನ ದಿವಸ ತಪ್ಪದೆ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನಿಶ್ಚರ ದೇವಸ್ಥಾನದ ಸನ್ನಿಧಿಯಲ್ಲಿ ಆಗುವಂತಹ ಶನಿ ಬದಲಾವಣೆಯ ಪೂಜೆ ಏನಿದೆ, ಆ ಪೂಜೆಯಲ್ಲಿ ಅವಶ್ಯವಾಗಿ ನೀವು ಪಾಲ್ಗೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆಗಳು 100% ಅಲ್ಲ 1000% ಪರಿಹಾರವಾಗ್ತದೆ. ನೆಕ್ಸ್ಟ್ ಏನಪ್ಪಾ, ದೀರ್ಘ ಪ್ರಯಾಣ ಅಂತ ಹೇಳಿ ಬಂದಾಗ ಮನೆಯಿಂದ ಕುಟುಂಬದಿಂದ ದೂರ ಹೋಗುವಂತಹ ಪರಿಸ್ಥಿತಿಗಳು ಬಹಳ ನಿರ್ಮಾಣವಾಗ್ತದೆ. ಸೊ ಹೆಂಗಾಗ್ಬಿಡ್ತದೆ ಅಂತಂದರೆ ವ್ಯರ್ಥವಾದಂತಹ ಪ್ರಯಾಣದೊಳಗೂ ಕೂಡ ಮನೆಯಿಂದ ದೂರ ಉಳಿಯುವಂಥದ್ದು, ಇದು ಇನ್ನಷ್ಟು ನಮಗೆ ಒಂದು ಏನಪ್ಪ ಅಂದ್ರೆ ಮನಸ್ಸಿಗೆ ತ್ರಾಸು ಉಂಟು ಮಾಡ್ತಾ. ಏನಪ್ಪ ಸುಮ್ಮ ಆರಾಮಿದ್ದೆ ಮನೆಯೊಳಗೆ ತಿನ್ಕೋತಾ ಈ ಕೆಲಸ ಇಲ್ಲ ಬಗಸಿಲ್ಲ, ಸುಮ್ಮ ಎಲ್ಲ ಕಡೆ ಅಡ್ಡಾಡೋದು ಆತಲ್ಲ ಅಂತ. ಸೊ ಶನಿದೇವರ ಈ ಒಂದು ಪಿರಿಯಡ್ನೊಳಗೆ ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ ವ್ಯತ್ಯಾಸ. ಮನೆಯಿಂದ ದೂರ, ತನ್ನವರಿಂದ ದೂರ ಇರೋದು ಅಂತನ್ನೋದೇನದಲ್ಲ, ಇದು ಬಹಳ ದೊಡ್ಡ ಕಷ್ಟ. ಬಿಗ್ ಬಾಸ್ದೊಳಗಿದ್ದಾಗ ನಾನು ಇದನ್ನು ಅನುಭವಿಸ್ಬಿಟ್ಟೇನೆ. 3 ತಿಂಗಳ ಕಾಲ ಅಪ್ಪ ಅಮ್ಮ ಮನೆ ಬಿಟ್ಟಿರೋದು ಅಂತಂತಂದ್ರೆ, ಅದು ಯಾರೂ ಗೊತ್ತಿಲ್ಲಾರ್ದಂಥ ಒಂದು 15 ಜನರ ನಡಬರಕ್ಕಿರೋದು ಅಂತಂತಂದ್ರೆ ಬಹಳ ದೊಡ್ಡ ಸಮಸ್ಯೆ. ಸೊ ಯಾರನ್ನೂ ಮಾತಾಡೋಂಗಿಲ್ಲ, ಏನಿಲ್ಲ, ಅವ್ರು ಏನಂತಾರೆ ಅದೇ ಖರೆ. ಸೊ ಇದೆಲ್ಲವೂ ಕೂಡ ಮಾನಸಿಕವಾದಂತಹ ಹಿಂಸೆಗಳಿಗೇ ಈಡು ಮಾಡುವಂಥದ್ದು. ಸೊ ನಿಮಗೂ ಬಿಗ್ ಬಾಸ್ಗೆ ಹೋಗುವಂಥ ಅವಕಾಶ ಇದೇ ಸಂದರ್ಭದಲ್ಲಿ ಶನಿದೇವರು 2.5 ವರ್ಷದ ಸಂದರ್ಭದಲ್ಲಿ ಬಂದರೆ ಬರಬಹುದು ಅಂಥೇಳಿ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಮತ್ತಿನ್ನೊಂದು ಯಾವುದು ಅಂತಂತಂದ್ರೆ ಆಸ್ತಿ ಮತ್ತು ಸಂಬಂಧಿಕರಿಂದ ಕೂಡಿದಂತಹ ಸಮಸ್ಯೆಗಳು. ಸೊ ಮನೆಯ ಆಸ್ತಿ ಇರ್ತದೆ, ಏನೋ ವಿಚಾರಗಳಿರ್ತವೆ. ಸೊ ಆ ವಿಚಾರಧಾರೆಗಳಿಂದ ಕೆಲವೊಮ್ಮೆ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಸೊ ಆಸ್ತಿ ಮತ್ತು ಸಂಬಂಧಿಕರಿಗೆ ಸಂಬಂಧಿಸಿದಂತಹ ತೊಂದರೆಗಳಿದೆ. ಇದು ಸೆಕೆಂಡ್ ಫೇಸ್ ಆಫ್ ಶನಿದೇವರ ಒಂದು ಸಾಡೆ ಸಾತಿಯ ಪ್ರಭಾವದಲ್ಲಿ. ಸೊ ಬನ್ನಿ ಹಾಗಿದ್ರೆ ಥರ್ಡ್ ಫೇಸಿನ ಪ್ರಭಾವಗಳೇನು ಅಂತನ್ನೋದನ್ನು ನಾವು ತಿಳ್ಕೊಂಡು ಬಿಡೋಣ. 3ನೇ ಫೇಸ್ನಲ್ಲಿ, ಸೊ 1ನೇ ಫೇಸ್ನಿಂದ ಹಿಡ್ಕೊಂಡು ಸೆಕೆಂಡ್ ಫೇಸ್ ತನಕ ಸಮಸ್ಯೆಗಳು ಹಾಗೇ ಇರ್ತವೆ, ಅವು ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಇನ್ನು 3ನೇ ಫೇಸ್ನೊಳಗೆ ಅಂತಂತಂದ್ರೆ 6 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಗಳು. 6 ಯಾವ್ಯಾವ ಪಾಯಿಂಟು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮೊಟ್ಟ ಮೊದಲೇದು ಇದೆಲ್ಲದರಿಂದ ನಮಗೆ ವೈರಾಗ್ಯ ಹುಟ್ಟಿಬಿಡ್ತದೆ. ಇದು ಭಾಳ ದೊಡ್ಡ ಸಾಕೆ ಸಾಕಪ್ಪ ಜೀವನ ಅಂತನ್ನುವಂಥ ವೈರಾಗ್ಯಕ್ಕೆ ನಾವು ಬಂದುಬಿಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಧಿಕಾರ ಕ್ಷೀಣವಾಗ್ತಾ ಹೋಗ್ತದೆ. ಸೊ ನಮ್ಮ ಅಧಿಕಾರ ಏನಿದೆ ಆ ಅಧಿಕಾರ ಕ್ಷೀಣವಾಗ್ತಾ ಹೋಗ್ತದೆ. ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದ್ರೆ ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗ್ತದೆ. ಸೊ ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗುವಂಥದ್ದು ಶನಿದೇವರ ಕಟ್ಟಕಡೆಯ ಒಂದು ಸ್ಥಾನಮಾನದಲ್ಲಿ. ಸೊ ನೆಕ್ಸ್ಟು ನಮ್ಮ ಕುಟುಂಬದ ವಿಷಯಗಳು ಬೇರೆಯವರ ಮನೆಯಲ್ಲಿ ಚರ್ಚೆ ಆಗ್ತವೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಸೊ ನಮ್ಮ ಕುಟುಂಬದ ವಿಷಯಗಳು ಬೇರೆ ಮನೆಯಲ್ಲಿ ಚರ್ಚೆ ಆಯಿತು ಅಂತಂದ್ರೆ ಒಂದು ರೀತಿ ಮನಸ್ಸಿಗೆ ನೋವು ಉಂಟಾಗ್ತದೆ. ಸೊ ಅದು ಪಾಸಿಟಿವ್ ರೀತಿಯಲ್ಲಿ ಚರ್ಚೆ ಆದರೆ ಮಾತ್ರ ಬೇರೆ, ಆದರೆ ನೆಗೆಟಿವ್ ರೀತಿಯಲ್ಲಿ ಸಮಸ್ಯೆಗಳು ಚರ್ಚೆ ಆಗಲಿಕ್ಕೆ ಪ್ರಾರಂಭವಾಗ್ತವೆ. ಮಕ್ಕಳೊಂದಿಗೆ ಸೈದ್ಧಾಂತಿಕವಾಗಿರ್ತಕ್ಕಂತಹ ವ್ಯತ್ಯಾಸಗಳು ಉಂಟಾಗ್ತದೆ. ಅವರ ವಿಚಾರಧಾರೆಗಳಿಗೂ ನಿಮ್ಮ ವಿಚಾರಧಾರೆಗಳಿಗೂ ಬಹಳ ವ್ಯತ್ಯಾಸ ಆಗ್ತದೆ. ನನ್ನ ಹತ್ತಿರದವರು ಅಂತಂತಂದ್ರೆ ಫಸ್ಟ್ ಹತ್ತಿರ ಬರೋದು ಹೆಂಡತಿ, ಅದಾದಮೇಲೆ ಮಕ್ಕಳು, ಆಮೇಲೆ ಹೆಂಡತಿಗೆ ಫಸ್ಟ್ ಹತ್ತಿರ ಬರೋದು ಗಂಡ, ಆಮೇಲೆ ಮಕ್ಕಳು. ಸೊ ಹೀಗೆ ಮೊದಲನೇ ಸ್ಥಾನದಲ್ಲಿ ಯಾರು ಇರ್ತಾರಲ್ಲ ಅವ್ರ ಜೊತೆಗೇ ನಿಮಗೆ ಸೈದ್ಧಾಂತಿಕವಾಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನೀವು ನೋಡ್ತೀರಿ. ಇನ್ನು ಕಟ್ಟ ಕಡೆಯದಾಗಿರುವಂಥದ್ದು ಅಂತಂದ್ರೆ
ಎಲ್ಲ ವಿಷಯಗಳು ಕೂಡ ನಿಮಗೆ ಪ್ರಯೋಜನಕಾರಿ ಆಗುವುದಿಲ್ಲ. ಅಂದರೆ ಯಾವ ವಿಷಯಗಳನ್ನು ಎಷ್ಟೋ ವರ್ಷಗಳ ಕಾಲ ನೀವು ಹೊಂದಿಸ್ಕೊಂಡು ಇದು ಪ್ರಯೋಜನಕಾರಿ, ಇದು ಪ್ರಯೋಜನಕಾರಿ, ಇದು ಪ್ರಯೋಜನಕಾರಿ ಅಂಥೇಳಿ ಇದನ್ನು ಸಂಗ್ರಹ ಮಾಡ್ಕೊಂಡು ಬಂದಿರ್ತೀರಿ, ಆ ಎಲ್ಲ ವಿಷಯಗಳು ಕೂಡ ನಿಮಗೆ ಅಪ್ರಯೋಜನಕಾರಿ ಆಗಿಬಿಡ್ತವೆ. ಸೊ ಇದು ಶನಿದೇವರ ಸಾಡೆ ಸಾತಿಯ ಪಿರಿಯಡ್ನೊಳಗೆ 3 ಫೇಸ್ನೊಳಗಾಗುವಂತಹ ಬಹು ದೊಡ್ಡ ಬದಲಾವಣೆಗಳು. ಹಾಗಿದ್ರೆ ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಮಾಡಬೇಕಾದದ್ದೇನು ಅಂತಂದ್ರೆ, ತಪ್ಪದೆ 29ನೇ ತಾರೀಕಿಗೆ ನಾಳಿನ ದಿವಸ ನೀವೆಲ್ಲರೂ ಕೂಡ ಶನಿದೇವರ ಒಂದು ಆರಾಧನೆಯನ್ನು ಹುಬ್ಬಳ್ಳಿಯಲ್ಲಿರ್ತಕ್ಕಂತಹ ಪರಿವಾರ ಶನೇಶ್ವರ ದೇವರ ಸನ್ನಿಧಾನದಲ್ಲಿ ನೀವೆಲ್ಲರೂ ಸೇರಿ ಮಾಡೋಣ. ವಿಶೇಷವಾಗಿ ಶನಿದೇವರಿಗೆ ತೈಲಾಭಿಷೇಕ ಹಾಗೂ ನೀಲಾಂಜನ ಸಮಾಭಾಸಂ ಅಂತನ್ನುವಂತಹ ಈ ಮಹಾಮಂತ್ರದ ಜಪ, ಪಾರಾಯಣ ಮತ್ತು ವಿಶೇಷವಾಗಿ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಸಮರ್ಪಣೆ ಆಡತಕ್ಕಂತಹ ನೀಲಮಣಿಯ ಒಂದು ಆಭರಣದ ಸಮರ್ಪಣೆ, ಅದರ ಪ್ರಾಣ ಪ್ರತಿಷ್ಠೆ, ಯಂತ್ರದ ಸಮರ್ಪಣೆ, ಅದರ ಪ್ರಾಣ ಪ್ರತಿಷ್ಠೆ ಹಾಗೂ ಧಾರಣೆ, ಇದೆಲ್ಲವೂ ಕೂಡ ನಮಗೆ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡ್ತದೆ ಅಂತನ್ನೋದ್ರೊಳಗೆ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸನಾತನ ಧರ್ಮ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಿಮ್ಮ ಭೇಟಿ ನಾಳಿನ ದಿವಸ ಪರಿವಾರ ಶನೇಶ್ವರ ದೇವರ ಸನ್ನಿಧಾನ, ವಿಶ್ವೇಶ್ವರ ನಗರ, ಹುಬ್ಬಳ್ಳಿ ಒಳಗೆ. ಹೋಗಿ ಬರೋಣ. ನಮಸ್ಕಾರ.